ಬೈಕ್ ಟ್ಯಾಕ್ಸಿ ಪರ ನಿಂತ ಲಾಯರ್ ಜಗ್ಗಿಗೆ ಆಟೋ ಡ್ರೈವರ್ಗಳ ಹಾವಳಿ ಜಾಸ್ತಿ ಆಗಿದೆ. ಏನೇ ಆದರೂ ಈ ಜಗ್ಗಿ ಜಗ್ಗೋದೇ ಇಲ್ಲ ಎಂದ ಲಾಯರ್ ಜಗದೀಶ್. ಬೈಕ್ ಟ್ಯಾಕ್ಸಿ ಓಡಿಸುವವರ ಪರ ನಿಂತು ವಕೀಲ ಸಾಬ್ ಬ್ಯಾಟ್ ಬೀಸಿದ್ದಾರೆ. ಆಟೋ ಚಾಲಕರ ಬಗ್ಗೆ ಆಡಿದ ಮಾತುಗಳನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಜಗದೀಶ್. ರೀಲ್ಸಿನಲ್ಲಿ ಬಂದು ಜನ ಬೈತಿದ್ದಾರೆ, ಸ್ನ್ಯಾಪ್ಚಾಟ್ ಅಲ್ಲೂ ಕೂಡ ಬಂದು ಜನ ಉಗೀತಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ದೇವ್ರೆ ಕಿವಿಗಳು ಪರಮ ಭಾವನಕ್ಕೊಳಗಾಗುತ್ತೆ ಆ ಮಾತುಗಳನ್ನು ಕೇಳಿಸ್ಕೊಂಡ್ರೆ. ಹಿಂಗೆಲ್ಲ ಮಾತನಾಡ್ತಿರ್ಬೇಕಾದ್ರೆ ನಮಗೆ ಕೇಳಿಸ್ಕೊಂಡು ಸಹಿಸ್ಕೊಳಕ್ಕಾಯ್ತಿಲ್ಲ. ಆದ್ರೆ ಕೊಡಿಗೆಹಳ್ಳಿಯ ಲಾಯರ್ ಜಗದೀಶ್ ಅದು ಹೆಂಗೆ ಸಹಿಸ್ಕೊಂಡಿದ್ದಾರೋ. ಒಂದೊಂದು ಆಟೋ ಚಾಲಕರ ಅಭಿಪ್ರಾಯವೂ ಭಿನ್ನವಾಗಿದೆ. ತರಹೇವಾರು ಆಟೋ ಚಾಲಕರು ತರಹವಾಗಿ ಬೈತಿದ್ದಾರೆ. ಇಲ್ಲಿ ಆಟೋ ಚಾಲಕರನ್ನ ಸಮರ್ಥನೆ ಮಾಡಿಕೊಂಡು ಲಾಯರ್ ಜಗದೀಶ್ ಅವರನ್ನ ವಿಲನ್ ಮಾಡುವಂತಹ ಪ್ರಯತ್ನ ನಮ್ಮದಲ್ಲ. ಯಾಕೆ ಬೇಕಿತ್ತು ಅಂತ ಹೇಳಿ ಲಾಯರ್ ಜಗದೀಶ್ ಅವ್ರ ಜೊತೆಯೂ ಕೇಳ್ತೀವಿ. ನಿಮ್ಮ ನಾಲಿಗೆ ಸ್ವಲ್ಪ ಹಿಡಿತದಲ್ಲಿರಲಿ ಅಂತ ಹೇಳಿ ಆಟೋ ಡ್ರೈವರ್ಗಳಿಗೂ ಬುದ್ಧಿ ಹೇಳ್ತೀವಿ. ಇದು ನಮ್ಮ ಕರ್ತವ್ಯ. 10 ಅಲ್ಲ 20 ಅಲ್ಲ, ಸಾವಿರಾರು ಜನ ಬೇಕಾದ್ರೂ ಮಾತನಾಡಲಿ, ನನ್ನ ನಿಲುವಿನಿಂದ ನಾನು ಬಗ್ಗಲಾರೆ. ಆಟೋ ಚಾಲಕರ ವಿರುದ್ಧ ಮತ್ತೆ ನಾಲಿಗೆ ಹರಿಯಬಿಟ್ಟ ಲಾಯರ್ ಜಗದೀಶ್ ಮತ್ತೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಆಟೋ ಡ್ರೈವರ್ಗಳ ವಿರುದ್ಧ ಒಂದಷ್ಟು ವಿಚಾರಗಳು ಈಗ ಚರ್ಚೆಗೆ ಬಂದಿರುವಂಥದ್ದು. ಅದರಲ್ಲೂ ಕೂಡ ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಅವರು ಬೈಕ್ ಟ್ಯಾಕ್ಸಿಯ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಆ ಭರದಲ್ಲಿ ಒಂದೆರಡು ಬೆರಳೆಣಿಕೆಯ ಆಟೋ ಚಾಲಕರ ವಿಚಾರವನ್ನು ಸ್ವಲ್ಪ ನಕಾರಾತ್ಮಕವಾಗಿ ಮಾತನಾಡಿದ್ದಾರೆ. ಅದಾದ ನಂತರ ರಾಜ್ಯದಲ್ಲಿ ಭುಗಿಲೇಳಿತು ಆಕ್ರೋಶಗಳು. ತರಹೇವಾರು ಆಟೋ ಚಾಲಕರು ವಿಧವಾದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಆ ಅಭಿಪ್ರಾಯಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಗದೀಶ್ ರವರನ್ನೇ ಟಾರ್ಗೆಟ್ ಮಾಡಿದಂತೆ ಕಾಣ್ತಾ ಇತ್ತು. ಈ ಹಿಂದೆ ಟ್ಯಾಕ್ಸಿ ಡ್ರೈವರ್ ಜೊತೆ ಒದೆ ತಿಂದವರು, ಈ ಹಿಂದೆ ಕೊಡಿಗೆಹಳ್ಳಿ ಯುವಕರ ಜೊತೆ ಒದೆ ತಿಂದವರು, ಈ ಹಿಂದೆ ಜೈಲಿಗೆ ಹೋಗಿ ಬಂದವರು ಅಂತ ಹೇಳಿ ಏಕವಚನದಲ್ಲಿ ಅತಿ ಸಂಬೋಧನೆಯನ್ನು ಮಾಡಿದರು. ಆದರೆ ಈ ಎಲ್ಲ ನಕಾರಾತ್ಮಕ ಕಾಮೆಂಟ್ಗಳಿಗೂ ಕೂಡ ಜಗದೀಶ್ ಅವರು ಆರೋಗ್ಯಕರವಾಗಿಯೇ ಉತ್ತರವನ್ನು ಕೊಟ್ಟಿದ್ದಾರೆ. ನೀವು ರಾಜ್ಯದಲ್ಲಿ ಈ ಹಿಂದೆ ನಡೆದಿರ್ತಕ್ಕಂತಹ ಕೆಲ ಅಪರಾಧ ಕೃತ್ಯಗಳು ನೋಡಿ, ಕೆಲ ಆಟೋ ಡ್ರೈವರ್ಗಳು ಅವರು ಕೆಲವರು ಅಂತ ಹೇಳಿ ಉಲ್ಲೇಖ ಕೂಡ ಮಾಡಿದ್ದಾರೆ. ನಿನ್ನೆ ನಮ್ಮ ಜೊತೆಯೂ ಕೂಡ ಮಾತನಾಡ್ತಿರ್ಬೇಕಾದ್ರೆ ಜನಸಾಮಾನ್ಯರ ಪರ ಮತ್ತು ಜನಸಾಮಾನ್ಯರ ಮೇಲಿನ ಕಾಳಜಿ ಮತ್ತು ಸಾಮಾನ್ಯರ ಮೇಲಿನ ಕಾಳಜಿ ಅವರ ಭಾವನೆಯಲ್ಲಿ ವ್ಯಕ್ತವಾಗ್ತಾ ಇತ್ತು. ವಕೀಲ ಜಗದೀಶ್ ಅವರು ಕೆಲವರ ಬಗ್ಗೆ ಮಾತನಾಡಿರುವುದನ್ನು ಇಡೀ ಆಟೋ ಸಂಘಟನೆಯ ಬಗ್ಗೆಯೇ ಅಥವಾ ಆಟೋ ವರ್ಗದ ವಿರುದ್ಧವೇ ಮಾತನಾಡಿದ್ದಾರೆ ಅನ್ನೋ ತರಹದಲ್ಲಿ ಕೆಲವರು ಅದನ್ನು ಬಿಂಬಿಸ್ತಾ ಇದ್ದಾರೆ. ಈ ತರಹದ ವಿಚಾರಗಳು ಕೂಡ ವೈಭವೀಕರಣಕ್ಕೊಳಪಟ್ಟಿರ್ತಕ್ಕಂತಹದ್ದು. ಈಗ ಲಾಯರ್ ಜಗದೀಶ್ ಅವರ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಜಗದೀಶ್ ಅವರು ಕೂಡ ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. ನಮಸ್ಕಾರ ಕರ್ನಾಟಕ. ಈ ಲೆಕ್ಕಾಚಾರ, ಆಟೋ ರಿಕ್ಷಾಗಳ ಲೆಕ್ಕಾಚಾರ ಏನಿದೆ ಅದು ಸಾರ್ವಜನಿಕ ಹಿತಾಸಕ್ತಿನಲ್ಲಿ. ನನ್ನದೇನು ಇಂಟ್ರೆಸ್ಟ್ ಏನಿಲ್ಲ ಅದರಲ್ಲಿ. ಅಕಸ್ಮಾತ್ ಈ ಬೆಂಗಳೂರಲ್ಲಿ 1,67,000 ಆಟೋಗಳಿಗೆ ಪರ್ಮಿಟ್ ಅನ್ನ ಕೊಟ್ಟು ಒಂದು ಅಂದಾಜಿನ ಪ್ರಕಾರ 16ರಿಂದ 18 ಲಕ್ಷ ಅನಧಿಕೃತ ಆಟೋಗಳು ಬೆಂಗಳೂರಲ್ಲಿ ಓಡಾಡ್ತಾ ಇದೆ ಅನ್ನೋದು ಒಂದು ಮಾಹಿತಿ, ಒಂದು ಸರ್ವೆ ಪ್ರಕಾರ ಒಂದು ಮಾಹಿತಿ ಇದೆ. ಆ ನಿಟ್ಟಿನಲ್ಲಿ ನಾವು ಬೆಂಗಳೂರನ್ನ ಡಿಕಂಜೆಸ್ಟ್ ಮಾಡಬೇಕು, ಟ್ರಾಫಿಕ್ ಇಂದ ಕಡಿಮೆ ಮಾಡಬೇಕು. ಆಮೇಲೆ ಎಲ್ಲ ಆಟೋ ಡ್ರೈವರ್ಗಳು ಅಲ್ಲ, ಆವರೇಜ್ 70 to 80% ಆಟೋ ಡ್ರೈವರ್ಗಳು ಗುಂಡಾಯಿಸಮ್ ಮಾಡೋದು, ಮೀಟರ್ ಆಗದಿರೋದು, ಕರೆದ ಕಡೆ ಬರದೇ ಇರೋದು, ಎಲ್ಲೊಂದಲ್ಲಿ ಪಾರ್ಕ್ ಮಾಡೋದು, ಯೂನಿಫಾರ್ಮ್ ಆಗದಿರೋದು, ಬುಕಿಂಗ್ ಮಾಡಿದ್ರೆ ಗುಂಪು ಸೇರಿಸ್ಕೊಂಡು ವಸೂಲಿ ಮಾಡೋದು, ಇದೆಲ್ಲ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಓಕೆ, ಅದಕ್ಕೋಸ್ಕರನೇ ಆರ್ ಟಿ ಒ ಇಂದ ಮಾಹಿತಿಯನ್ನ ಕಾನೂನು ರೀತಿನಲ್ಲಿ ಮಾಡ್ತಾ ಇದ್ದೀವಿ. ನಾನೆಲ್ಲೂ ನಿಮ್ ರೀತಿ ಕೆಟ್ಟ ಭಾಷೆನಲ್ಲಿ ವಿಡಿಯೋ ಮಾಡಾಕೋದು, ಜಗ್ಗ ಮಗ್ಗ ಏನ್ ಬಾಯಿಗೆ ಬಂದಂಗೆ ನಿಮ್ ರೀತಿ ಕೆಟ್ಟದಾಗಿ ಅಂದ್ರೆ
ನೀವು ಯಾವ ಮಟ್ಟದ ಏನೋ ಯಾವ ಮಟ್ಟದ ಲೆವೆಲ್ ಅವರು ಅಂತ ನೀವೇ ಹೇಳ್ಕೊಂತ ಇದ್ರಿ. ಎಲ್ಲರೂ ಅಲ್ಲ, ನೀವುಗಳು ವಿಡಿಯೋ ಮಾಡಾಕದಿಂದ ನನಗೇನು ಹೇಳದಲ್ಲ, ನಾನು ತುಳಿದಷ್ಟು ಬೆಳೆದವನು, ಯಾವುದೇ ವಿರೋಧಕ್ಕೆ ಜಗ್ಗಿಲ್ಲ, ಬಗ್ಗಿಲ್ಲ, ತಗ್ಗಿಲ್ಲ. 4 ಬಾರಿ ಜೈಲಿಗೆ ಹೋಗಿದ್ದೀನಿ, 4 ಟೈಮ್ಸ್. ಜೈಲಲ್ಲಿ ಕೂಡ ನೆಮ್ಮದಿ ಕೊಡಿಲ್ಲ ವ್ಯವಸ್ಥೆಗೆ, ಸರ್ಕಾರಕ್ಕೆ, ಪೊಲೀಸರಿಗೆ, ಎಲ್ಲರಿಗೂ ಅಷ್ಟೇನೆ 4 ಟೈಮ್ಸ್. ನಾನು ನಿಮ್ಗೆ ಕನ್ಫರ್ಮ್ ಆಗಿಲ್ಲ ಅಂದ್ರೆ 4 ಸತಿ ಜೈಲ್ಗೆ ಹೋಗಿರೋದು ಹೋರಾಟ ಮಾಡ್ಕೊಂಡು. ಒಬ್ಬ IPS ಬೀದಿಗೆ ತಗೊಂಡ್ಬಂದೆ, PSI ಹಗರಣವನ್ನ ಬೀದಿಗೆ ತಗೊಂಡ್ಬಂದೆ. 51 ಜನ IPS ಆಫೀಸರ್ನ ಬ್ಲಾಕ್ ಲಿಸ್ಟ್ ಮಾಡಿಸಿದ್ದೀನಿ 2011ರಲ್ಲಿ. ಅಂದಿನ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಮೇಲೆ ತೊಡೆ ತಟ್ಟಿ ಕಾನೂನು ರೀತಿಯಲ್ಲಿ ನಿಂತ್ಕೊಂಡಂತಾನು, ಬಿಜೆಪಿ ಅಕ್ರಮಗಳನ್ನ ಬೀದಿ ತಗೊಂಬಂದಂತನು ಹಿಂದಿನ ಸರ್ಕಾರದಂತನ. ಒಬ್ಬ ಪವರ್ಫುಲ್ ಮಿನಿಸ್ಟ್ರು ಒಂದು ಹೆಣ್ಮಗಳ ಜೊತೆ ಕೆಟ್ಟದಾಗ ನಡ್ಕೊಂಡಾಗ ಹಿಂದೆ ಮುಂದೆ ನೋಡದೆ ಅವರ ಬೆಂದಿಗೆ ನಿಂತ್ಕೊಂಡಂತವ್ರು. ಇಷ್ಟೆಲ್ಲ ಹೋರಾಟಗಳನ್ನ ಮಾಡಿ ಈಗ ನಿಮ್ಮ ಆಟೋದವ್ರಿಗೇನೆ ಎಷ್ಟೋ ಸತಿ ಒಂದು 5-6 ವರ್ಷಗಳ ಹಿಂದೆ ಇವರು ಟ್ರಾಫಿಕ್ ಪೊಲೀಸರು ಹಿಗ್ಗಾಮಗ್ಗ ಬಾರಿಸಿ ಒಡೆದು ಅವ್ರನ್ನ ತಡೆದು ನಾವೇ ಇವ್ರ ಸಪೋರ್ಟ್ಗೆ ನಿಂತ್ಕೊಂಡು ಈ ಆಟೋಗಳು ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಒಂದ್ ರೀತಿನಲ್ಲಿ ನಾವು ಕೂಡ ಕಾರಣ. ಇವತ್ತುಗಳು ನಾವು ಇವರುಗಳು 18-20 ಲಕ್ಷ ಆಟೋಗಳು ಬೇಡ, ಪರ್ಮಿಟ್ ಇರೋಷ್ಟು ಅಂತ ಆಟೋಗಳು ನಮ್ಗೆ ಬೆಂಗಳೂರಿಗೆ ಬೇಕು. 1,67,000 ಬಿಟ್ರೆ ಒಂದು ಆಟೋ ಕೂಡ ಬಿಡಲ್ಲ, ಸೀಸ್ ಮಾಡಿಸ್ತೀನಿ. ಆಮೇಲೆ ನೀವುಗಳು ಬೇಕಾದ್ರೆ ಇನ್ನೂ ಒಂದು 500 ವಿಡಿಯೋ ಮಾಡಾಕಿ ದಿನ ಬೈಕಂಡು ಓಡಾಡಿ, ಇಷ್ಟ ದಿನ ಆಟೋದವ್ರು ವಿಡಿಯೋ ಮಾಡಾಕೋರು. ಈಗ ಅವ್ನ ಯಾರೋ ಬೋರ್ಡನ್ನ ಅವನಲ್ಲೇ ಜಗ್ಗ ಮೆಂಟ್ಲು, ನಾವು ಮೆಂಟ್ಲೇನೆ ಅನ್ಕೋಣ. ನಿಮಗೆ ಲೆಕ್ಕಾಚಾರ ಕೇಳಿದ್ರೆ ನಾವು ಮೆಂಟ್ಲು ಅಂತ ಅನ್ಸಿದ್ರೆ ಡನ್, ನಾವು ಅದಕ್ಕೂ ಕೂಡ ನಿಮಗೆ ಸಂತೋಷ ಆಗಂಗಿದ್ರೆ ಬೈಕಂಡು ಓಡಾಡಿ. ಸಾರ್ವಜನಿಕ ಜೀವನದಲ್ಲಿ ಇರ್ಬೇಕಾದ್ರೆ ಹೊಗಳೋರು ಇರ್ತಾರೆ, ಬೊಗಳೋರು ಇರ್ತಾರೆ, ತೆಗಳೋರು ಇರ್ತಾರೆ, ನಮ್ಮ ತೇಜೆ ಓದೆ ಮಾಡೋರು ಇರ್ತಾರೆ. ಇವ್ರುಗಳನ್ನೆಲ್ಲ ನಾವು ಜೀವನದಲ್ಲಿ ಸಹಿಸ್ಕೊಂಡು ಈ ಮಟ್ಟಕ್ಕೆ ಬೆಳೆದು ಬಂದಿರೋದು. ನಾನು ಒಂದು ಸತಿ ಡಿಸೈಡ್ ಮಾಡಿದ್ರೆ ಈ ಭ್ರಷ್ಟನ ಎದುರಾಕೊಂಡು ಮಟ್ಟ ಹಾಕ್ಬೇಕು ಅಂದ್ರೆ ಆ ಮಟ್ಟದಲ್ಲಿ ಮಟ್ಟ ಹಾಕಿರುವಂತ ವ್ಯಕ್ತಿ ನಾನು ಹಿಂದೆ ಮುಂದೆ ಕೂಡ ನೋಡಿಲ್ಲ. ನೀವೇನ್ ಅನ್ಕೊಂಡಿದ್ದೀರಾ ಆಟೋದವರು? ನೀವುಗಳು ವಿಡಿಯೋ ಮಾಡಿ ಟ್ರೋಲ್ ಮಾಡಿದ್ರೆ ಭಯ ಬೀಳ್ತೀನಾ? ಖಂಡಿತ ಇಲ್ಲ. ಇಷ್ಟ ದಿನ ಮಾಡಿದ್ರೆ ಎಲ್ಲಿಗೆ ತಗೊಂಬಂದ್ ನಿಲ್ಸಿದೀನಿ. ಟ್ರಾಫಿಕ್ ಪೊಲೀಸರು ಸಿಕ್ಕ ಕಡೆ ನಿಮ್ಮನ್ನ ಚೆಕ್ ಮಾಡಿ ಈ ಆಡಿಟ್ ಮಾಡ್ಬೇಕು. ಇನ್ನ ಮುಗ್ದಿಲ್ಲ. ಬಸ್ಟ್ ಪಿಕ್ಚರ್ ಅಭಿ ಶುರು ಫಿಲಮು ಈಗ ತಾನೇ ಶುರುವಾಗಿದೆ. 1,67,000 ಆಟೋ ಪರ್ಮಿಟ್ ಬಿಟ್ರೆ ಬೇರೆ ಆಟೋಗಳು ಓಡಾಡಿದ್ರೆ ಜಾಯಿಂಟ್ ಕಮಿಷನರ್ ಅನುಚೇತು, RTO ಕಮಿಷನರ್ ಇಬ್ರು ಮನೆಗೆ ಹೋಗ್ತಾರೆ. ಅದು ನನ್ನ ಜವಾಬ್ದಾರಿ. ನೀವು ಇನ್ನ ಕರ್ಕೊಂಬಂದ್ ವಿಡಿಯೋಗಳು ಮಾಡ್ಸಾಕಿ ನನಗೇನು ಸಮಸ್ಯೆ ಇಲ್ಲ. ಕೆಟ್ಟದಾಗಿ ಧಮ್ಕಿಗಳು, ಕನಿಷ್ಠ ನನಗೆ ದಿನಕ್ಕೆ ಒಂದು 100 ಏನೋ ಧಮ್ಕಿ ಫೋನ್ಗಳು ಬರ್ತವೆ. ನಾವು ಜಗ್ತೀವಾ, ಬಗ್ತೀವಾ? ಹೇಳದ್ನಲ್ಲ, ಕೆಂಪೇಗೌಡ, ನಾಳೆ ಕೆಂಪೇಗೌಡರ ಜಯಂತಿ. ಓಕೆ, ಕೆಂಪೇಗೌಡರ ಜಯಂತಿ ದಿವಸ ಕೆಂಪೇಗೌಡ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.